ತಮಿಳಿನ ಸ್ಟಾರ್ ನಟ ರವಿ ಮೋಹನ್ ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿದ್ದಾರೆ. ತಮ್ಮ ವೈಯಕ್ತಿಕ ಬದುಕಿನಲ್ಲಾಗ್ತಾ ಇರುವಂತಹ ಆ ಯಾತನೆಯನ್ನ ಮಾಧ್ಯಮದ ಮುಂದೆ ತೆರೆದಿಟ್ಟಿದ್ದಾರೆ. ಜೊತೆಗೆ ಎಲ್ಲವನ್ನೂ ನನ್ನ ಪತ್ನಿಗಾಗಿ ನಾನು ಮಾಡಿಕೊಟ್ಟೆ, ಆ ನಂಬಿಕೆ ಆಕೆ ಮೇಲಿತ್ತು, ಇವತ್ತು ನನ್ನನ್ನ ಖಾಲಿ ಕೈನಲ್ಲಿ ಬೀದಿನಲ್ಲಿ ನಿಲ್ಲಿಸಿದ್ದಾಳೆ ಅಂತ ಹೇಳಿ ಕಣ್ಣೀರು ಹಾಕಿದ್ರು. ಆದ್ರೆ ನಟ ರವಿ ಅವರು ಇವತ್ತು ಮಾಧ್ಯಮದ ಮುಂದೆ ಬರುವುದಕ್ಕೆ ಕಾರಣ ಆಗಿದ್ದೇನು? ನಟ ರವಿ ಕಣ್ಣೀರಿನ ಹಿಂದೆ ಗೆಳತಿ ಕೆನಿಷಾ ಅವರ ವಿಡಿಯೋದ ಕತೆ ಇದೆ. ನಿನ್ನೆಯಷ್ಟೇ ಇನ್ಸ್ಟಾದಲ್ಲಿ ವಿಡಿಯೋ ಶೇರ್ ಮಾಡಿದ್ರು. ಕೆನಿಷಾ ಫ್ರಾನ್ಸಿಸ್ ಪತ್ನಿಯಿಂದ ದೂರ ಆಗಿದ್ದಂತಹ ನಟ ರವಿ ಮೋಹನ್ ಜೊತೆ ಆಗಾಗ್ಗೆ ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳಲ್ಲಿ ಕೆನಿಷಾ ಕಾಣಿಸಿಕೊಂಡಿದ್ರು. 4 ದಿನಗಳ ಹಿಂದಷ್ಟೇ ಕೆನಿಷಾ ಮ್ಯೂಸಿಕ್ ಕಾನ್ಸರ್ಟ್ ನಲ್ಲಿ ರವಿ ಮೋಹನ್ ಭಾಗಿಯಾಗಿದ್ರು. ಇದರ ಬೆನ್ನಲ್ಲೇ ಕೆನಿಷಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಈ ಬಗ್ಗೆ ಸುದೀರ್ಘ ವಿಡಿಯೋ ಮಾಡಿ ನಿನ್ನೆ ಕೆನಿಷಾ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಾನು ಗಾಯಕಿ ಮಾತ್ರ ಅಲ್ಲ, ಮನಃಶಾಸ್ತ್ರಜ್ಞೆ, ಆಧ್ಯಾತ್ಮಿಕ ಚಿಕಿತ್ಸಕಿ. ಮಾನಸಿಕ ಹಾಗೆ ಭಾವನಾತ್ಮಕವಾಗಿ ಕುಗ್ಗಿದ್ದಾಗ ರವಿ ನನ್ನ ಹತ್ರ ಬಂದಿದ್ರು, ಚಿಕಿತ್ಸೆಯನ್ನ ಪಡೆದಿದ್ರು. ರವಿ ಆರತಿ ಮನೆಯನ್ನ ಮುರಿದಿದ್ದು ನಾನಲ್ಲ, ನಾನ್ ಹೋಮ್ ಬ್ರೇಕರ್ ಅಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಕೆನಿಷಾ ಫ್ರಾನ್ಸಿಸ್. ಕೆನಿಷಾ ಫ್ರಾನ್ಸಿಸ್ ನಟ ರವಿ ಮೋಹನ್ ಅವರ ಗರ್ಲ್ ಫ್ರೆಂಡ್ ಆಗಿ ಕಳೆದ 2 ವರ್ಷಗಳಿಂದ ಸುದ್ದಿಯಲ್ಲಿರುವಂತಹ ಗಾಯಕಿ ಈಕೆ. ಆಕೆ ಇತ್ತೀಚೆಗೆ ಕಳೆದ 4 ದಿನಗಳ ಹಿಂದಷ್ಟೇ ಒಂದು ಕಾನ್ಸರ್ಟ್ ನಲ್ಲಿ ಆಕೆಯ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ರವಿ ಮೋಹನ್ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿನ ವಿಡಿಯೋನ ಇಬ್ರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ವೇದಿಕೆ ಮೇಲೆ ಆಕೆ ಹಾಡ್ತಾ ಇರುವಂತಹ ಸಂದರ್ಭ, ಖುದ್ದು ರವಿ ಮೋಹನ್ ಆಕೆಗೆ ಸಾಥನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದ ವಿಡಿಯೋ, ಆ ವಿಡಿಯೋಗೆ ಸಿಕ್ಕಾಪಟ್ಟೆ ಹೇಟ್. ಆ ವಿಡಿಯೋ ಗಮನಿಸ್ತಾ ಇದ್ದೀರಿ ನೀವು ಆನ್ಲೈನ್ ನಲ್ಲಿ, ಸಿಕ್ಕಾಪಟ್ಟೆ ಹೇಟ್ ಕ್ರಿಯೇಟ್ ಆಗ್ಬಿಡುತ್ತೆ. ತುಂಬಾ ಜನ ಈಕೆಯನ್ನ ಕೆನಿಷಾರನ್ನ ವಿರೋಧಿಸೋದಕ್ಕೆ ಶುರು ಮಾಡ್ತಾರೆ, ಕೆಟ್ಟಿದ ಕಾಮೆಂಟ್ ಹಾಕೋಕ್ ಶುರು ಮಾಡ್ತಾರೆ. ಅದಾದ ನಂತರ ಕೆನಿಷಾ ಈ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದು. ಏನ್ ಹೇಳಿದ್ರು ಕೆನಿಷಾ ನೋಡೋಣ ಬನ್ನಿ. ಇದು ನಿನ್ನೆ ಸುದೀರ್ಘ ವಿಡಿಯೋನ ಮಾಡಿ ಕೆನಿಷಾ ಫ್ರಾನ್ಸಿಸ್ ಕೊಟ್ಟಿದ್ದಂತಹ ಸ್ಪಷ್ಟನೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಪಕ್ಕದಲ್ಲಿದೆಯಲ್ಲ ವಿಡಿಯೋ, ಆ ವಿಡಿಯೋನ ಅಪ್ಲೋಡ್ ಮಾಡಿದಂತಹ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೇಟ್ ಅವರ ವಿರುದ್ಧ ಕ್ರಿಯೇಟ್ ಆಗ್ಬಿಡುತ್ತೆ. ರವಿ ಮೋಹನ್ ಅವರ ಮನೆಯನ್ನ ಒಡೆದು ಹಾಕಿದ್ರು, ರವಿ ಮೋಹನ್ ಹಾಗೆ ಅವರ ಪತ್ನಿ ಆರತಿಯನ್ನ ದೂರ ಮಾಡಿದ್ರು, ಇವ್ರ ಮಧ್ಯಕ್ಕೆ ಹೋಗ್ಬಿಟ್ರು, ಅವರಿಂದಾಗಿ ರವಿ ಮೋಹನ್ ಲೈಫ್ ಹಿಂಗಾಗ್ಬಿಡ್ತು, ಅಥವಾ ಅವರ ಫ್ಯಾಮಿಲಿ, ಅವರ ಕುಟುಂಬ ಒಡೆದು ಹೋಯ್ತು. ಇಂಥದ್ದೆಲ್ಲ ಆರೋಪ ಕೆನಿಷಾ ವಿರುದ್ಧ ಮೊದಲಿಂದ ಇದೆ. ಆದರೆ ಮೊನ್ನೆ 4 ದಿನದ ಹಿಂದೆ ಈ ವಿಡಿಯೋ ಅಪ್ಲೋಡ್ ಮಾಡಿದಂತಹ ನಂತರದಲ್ಲಿ ಆ ಹೇಟ್ ಜಾಸ್ತಿ ಆಗಿತ್ತು. ಅವ್ರು ಹಾಕೋ ಎಲ್ಲಾ ಪೋಸ್ಟ್ಗಳಿಗೂ ಜೊತೆಗೆ ಬೇರೆ ಬೇರೆ ಟ್ರೋಲ್ಗಳು ಎಲ್ಲವೂ ಕೂಡ ಅವ್ರ ವಿರುದ್ಧನೇ ಇತ್ತು. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಇಲ್ಲ, ನಾನು ಇದನ್ನ ಅಡ್ರೆಸ್ ಮಾಡಬೇಕು, ಇದನ್ನ ಎಂಡ್ ಮಾಡಬೇಕು ಅಂತ ಕೆನಿಷಾ ಫ್ರಾನ್ಸಿಸ್ ಅವರಿಗೆ ಅನ್ಸಿದೆ. ಹಾಗಾಗಿ ಏನೇನ್ ಕಾರಣಗಳು, ಯಾವಾಗ ರವಿ ಮೋಹನ್ ತನ್ನ ಬಳಿ ಬಂದಿತ್ತು ಅದೆಲ್ಲವನ್ನ ವಿವರಿಸಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ರವಿ ಅವರು ಪತ್ನಿಯಿಂದ ದೂರ ಆಗಿ ಡಿಪ್ರೆಷನ್ ನಲ್ಲಿ ಇದ್ದಂತಹ ಟೈಮ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಂತಹ, ಎಲ್ಲಿ ಅವರು ಒಂದು ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ನೋ ಆ ಒಂದು ಸಂಸ್ಥೆಯನ್ನ ಅವ್ರು ಸಂಪರ್ಕ ಮಾಡಿದ್ದು. ಆ ಕೇಸ್ ನನ್ನ ಹತ್ರ ಬಂದಾಗ ನನ್ನ ಕೈನಲ್ಲಿ ಇದನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಅವ್ರು ಆಲ್ರೆಡಿ ತುಂಬಾ ಟಾರ್ಚರ್ಗೆ ಒಳಗಾಗ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಹಿಂಸೆಗೆ ಒಳಗಾಗ್ಬಿಟ್ಟಿದ್ರು, ಅವರ ಮೆಂಟಲ್ ಕಂಡೀಷನ್ ತುಂಬಾನೇ ಬೇಕಿತ್ತು. ಹಾಗಾಗಿ ಒಬ್ಬ ಸ್ನೇಹಿತೆಯಾಗಿ ಅವ್ರ ಜೊತೆಗಿರೋದಕ್ಕೆ ನಾನು ನಿರ್ಧಾರ ಮಾಡಿದೆ. ಅವರನ್ನ ಹಂತವಾಗಿ ಅವರಿಗೆ ಆ ಧೈರ್ಯವನ್ನ ತುಂಬುವಂತಹ ಅಥವಾ ಆ ಮಾನಸಿಕ ಯಾತನೆಯಿಂದ ಅವರನ್ನ ಹೊರಗಡೆ ತರುವಂತಹ ಪ್ರಯತ್ನವನ್ನ ನಾನು ಮಾಡಿದೆ. ಅವರಲ್ಲಿರುವಂತಹ ಒಂದು ಒಳ್ಳೆತನ, ಒಳ್ಳೆ ಗುಣನ ನೋಡಿ ಅವ್ರ ಪರವಾಗಿ ನಾನು ನಿಲ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಅವ್ರಿಗೆ ಸಹಾಯ ಮಾಡದೆ ಹೊರತು ನಾನು ಎಲ್ಲೂ ಯಾವುದೇ ಕಾರಣಕ್ಕೂ ಅವರ ಮನೆಯನ್ನ ನಾನು ಬ್ರೇಕ್ ಮಾಡಿಲ್ಲ. ಮೊದಲೇ ಬ್ರೇಕ್ ಆಗಿದ್ದಂತಹ ಮನೆಯದು. ಅವರು ಅವರ ಪತ್ನಿಯಿಂದ ಮೊದಲೇ ದೂರ ಆಗ್ಬಿಟ್ಟಿದ್ರು, ಪತ್ನಿಯಿಂದ ಸಿಕ್ಕಾಪಟ್ಟೆ ಟಾರ್ಚರ್ಗೆ ಒಳಗಾಗ್ಬಿಟ್ಟಿದ್ರು, ಹಿಂಸೆಗೊಳಗಾಗ್ಬಿಟ್ಟಿದ್ರು. ಹಾಗಾಗಿ ಅವರನ್ನ ಕಾಪಾಡಬೇಕು, ಆ ಹಿಂಸೆಯಿಂದ, ಯಾತನೆಯಿಂದ, ಆ ಮಾನಸಿಕ ಆ ದೌರ್ಬಲ್ಯಗಳಿಂದ ಅವರನ್ನ ಹೊರಗಡೆ ತರಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನು ಸಹಾಯ ಮಾಡಿದೆ. ನಾನು ಎಲ್ಲೂ ಯಾರ ಮನೆಯನ್ನು ಬ್ರೇಕ್ ಮಾಡಿಲ್ಲ ಅನ್ನೋದು ಕೆನಿಷಾ ಫ್ರಾನ್ಸಿಸ್ ಕೊಟ್ಟಿರುವಂತಹ ಸ್ಪಷ್ಟನೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನ ದೂರುವವರು ಅಥವಾ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಇನ್ನೂ ಹಲವು ವಿಚಾರಗಳನ್ನು ಅವರು ಆಕ್ಚುಲಿ ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರಿಗೆಲ್ಲ ಡಿಟೆಕ್ಟಿವ್ಸ್ ನ ಕಳಿಸ್ತಾ ಇದ್ರಂತೆ, ಇವ್ರ ಹಿಂದೆ ಯಾರಿದ್ದಾರೆ, ಅಥವಾ ಇವ್ರಿಗೆ ಮದುವೆ ಆಗಿದ್ಯಾ, ಇವ್ರಿಗೆ ಮಕ್ಕಳಿದ್ಯಾ ಅಂತೆಲ್ಲ ಕೇಳೋಕೆ. ಯಾಕಂದ್ರೆ ಆಲ್ರೆಡಿ ಕೆನಿಷಾ ಅವರಿಗೆ 18ನೇ ವಯಸ್ಸಿನಲ್ಲೇ ಒಂದು ಮದುವೆ ಆಗಿತ್ತು. ಅದಾದ ನಂತರ ಆ ಗಂಡ ಟಾರ್ಚರ್ ಕೊಟ್ಟ ಅನ್ನುವಂತಹ ಕಾರಣಕ್ಕಾಗಿ ಅವ್ರು ದೂರ ಆಗಿದ್ರಂತೆ. ಜೊತೆಗೆ ಸಣ್ಣ ವಯಸ್ಸಿನಿಂದ ಅಪ್ಪ ಅಮ್ಮ ಇಬ್ರು ಇಲ್ಲ, ಸಣ್ಣ ವಯಸ್ಸಿನಿಂದ ಸಿಕ್ಕಾಪಟ್ಟೆ ದೌರ್ಜನ್ಯವನ್ನ ನಾನು ಫೇಸ್ ಮಾಡಿಕೊಂಡೇ ಬಂದವಳು ನಾನು ಅನ್ನುವುದು ಕೆನಿಷಾ ಫ್ರಾನ್ಸಿಸ್ ತಾವು ನಿನ್ನೆ ಅಪ್ಲೋಡ್ ಮಾಡಿದಂತಹ ಸುಮಾರು 20 ನಿಮಿಷಕ್ಕೂ ದೊಡ್ಡ ವಿಡಿಯೋ ಅದು. ಆ ವಿಡಿಯೋದಲ್ಲಿ ಅವ್ರು ಹೇಳ್ಕೊಂಡಿದ್ರು. ಆದ್ರೆ ರಾತ್ರಿ ಆದ ನಂತರದಲ್ಲಿ ಈ ವಿಡಿಯೋ ಅವರು ಡಿಲೀಟ್ ಮಾಡಿಬಿಡ್ತಾರೆ. ಆದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಆ ವಿಡಿಯೋ ಈಗ ಅವೈಲೇಬಲ್ ಇದೆ.
ಆಕೆ ಕಣ್ಣೀರು ಹಾಕಿದ್ದಾರೆ. ರವಿ ಮೋಹನ್ ಅವರ ಪರಿಸ್ಥಿತಿಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೀವು ಅವ್ರ ಬಗ್ಗೆ ಒಂದು ಪಿಕ್ಚರ್ನ ನೀವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರಿ. ಆ ಲೈಫ್ಗೆ ನಾನು ಎಂಟ್ರಿ ಆಗ್ತಾ ಇದ್ದ ಹಾಗೆ ನನ್ನನ್ನ ಇಂಥವಳು ಅಂತ ಹೇಳಿ ಪೋರ್ಟ್ರೇ ಮಾಡುವಂತಹ ಪ್ರಯತ್ನ ಮಾಡಿದ್ರಿ. ನಿಮ್ಮಿಂದಾಗಿ ಅವರ ಬದುಕು ಅದು ನರಕ ಆಗ್ತಾ ಇದೆ. ನನ್ನ ಜೀವನವನ್ನೇ ತುಂಬಾ ಸ್ಟ್ರಾಂಗ್ ಹುಡುಗಿ ನಾನು, ಎಷ್ಟೋ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ, ನನ್ನನ್ನು ಕೂಡ ನೀವು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದೀರಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ತಮ್ಮ ನೋವು ಹತಾಶೆಯನ್ನ ಈ ವಿಡಿಯೋ ಮೂಲಕ ಹೇಳ್ಕೊಂಡಿದ್ರು ಕೆನಿಷಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.